ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರಿಗೋಸ್ಕರ ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ಸ್ಮಾಲ್ ಟಿಪ್ಪನ್ನು ಹೇಳ್ಕೊಡ್ತೀನಿ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೂಡ ನಾನು ಡಿಟೇಲ್ ಆಗಿ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ನಿಮಗೆ ವಿಡಿಯೋ ಬಗ್ಗೆ ಕ್ಲಾರಿಟಿ ಬರುತ್ತೆ. ಸೊ ಇನ್ನೂ ಲೇಟ್ ಮಾಡದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಈಗ ಪಿಂಪಲ್ ಅನ್ನೋದು ಎಲ್ಲರಿಗೂ ಆಗುತ್ತೆ ಕಾಮನ್ ಆಗಿ. ಲೈಕ್ ಎಷ್ಟು ಚೆನ್ನಾಗಿ ಫೇಸ್ ಇದ್ರು, ಯಾವುದೇ ಹೀರೋಯಿನ್ ಆದರೂ ಸಮೇತ ಅವ್ರಿಗೂ ಕೂಡ ಪಿಂಪಲ್ಸ್ ಅನ್ನೋದು ಆಗುತ್ತೆ. ಓಕೆನಾ? ಓನ್ಲಿ ಥಿಂಗ್ ಈಸ್ ಹೌ ಯು ಕೇರ್ ಅಬೌಟ್ ಯುವರ್ ಸೆಲ್ಫ್ ಅನ್ನೋದೊಂದೇ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ತೊಗೊಂಡಿರೋ ಫುಡ್ ಆಗಿರ್ಬೋದು, ನಾವು ಸೇವನೆ ಮಾಡ್ತಿರೋ ಫುಡ್ ಆಗಿರ್ಬೋದು, ಆ್ಯಂಡ್ ನಾವು ತೊಗೊಳ್ತಿರೋ ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು, ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದು ಬಿಟ್ಟರೆ ಬೇರೆ ಯಾರು ಅವ್ರೇನು ದೊಡ್ಡ ಡಿಫ್ರೆನ್ಸ್ ಇರಲ್ಲ, ನಮಗೂ ಏನು ದೊಡ್ಡ ಡಿಫ್ರೆನ್ಸ್ ಇರಲ್ಲ. ಸೊ ಹೀರೋಯಿನ್ ಆಗಲಿ, ನಾವಾಗಲಿ, ಯಾರೇ ಆಗಲಿ, ಜಸ್ಟ್ ಹೌ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅನ್ನೋದೊಂದೇ ಡಿಪೆಂಡ್ ಆಗಿರುತ್ತೆ. ಸೊ ಈವನ್ ನನಗೂ ಕೂಡ ಪಿಂಪಲ್ ಆಗುತ್ತೆ, ಆಯಿತಾ? ಸೊ ಇವೆಲ್ಲ ಅಂದರೆ ಸಮ್ಟೈಮ್ ಏನಾಗುತ್ತೆ, ಪೀರಿಯಡ್ ಆದಾಗ ಪಿಂಪಲ್ಸ್ ಆಗ್ತವೆ. ಸಮ್ಟೈಮ್ ನೀವು ಹೆಲ್ದಿ ಫುಡ್ಸ್ ತಿಂದೇ ಇರುವಾಗ, ಜಾಸ್ತಿ ಜಂಕ್ ಫುಡ್ ಅಭ್ಯಾಸ ಮಾಡ್ಕೊಂಡಾಗ, ಸೊ ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ ಏಜಿನಿಂಗ್ ಪಿಂಪಲ್ಸ್ ಕೂಡ ಆಗ್ತವೆ. ಸೊ ಒಂದು ಯಂಗ್ ಏಜಲ್ಲಿ ಒಂದು ಟೈಪ್ ಪಿಂಪಲ್ ಆಗ್ತವೆ, ಏಜ್ ಆಗ್ತಾ ಇನ್ನೊಂದು ಟೈಪ್ ಆಫ್ ಪಿಂಪಲ್ಸ್ ಬರ್ತಾ ಇರುತ್ತೆ. ಸೊ ಪಿಂಪಲ್ ಆಗುತ್ತೆ. ಸೊ ಪಿಂಪಲ್ ಆದಮೇಲೆ ಏನಾಗುತ್ತೆ, ನಾವು ಅದನ್ನು ಕ್ಯೂಚ್ ಬಿಡ್ತೀವಿ. ಈ ಥರ ಇಲ್ಲಿ ನೋಡಿ, ಮಾರ್ಕ್ಸ್ ಎಲ್ಲ ಇಲ್ಲಿ ಬಿದ್ದಿದೆಲ್ಲ. ಸೊ ಕ್ಯೂಚ್ದಾಗ ಏನಾಗುತ್ತೆ, ಮಾರ್ಕ್ ಅನ್ನೋದು ಉಳ್ಕೊಬಿಡುತ್ತೆ. ಸೊ ಈ ಮಾರ್ಕ್ ಏನು ಮಾಡುತ್ತೆ ಅಂತಂದರೆ, ಸ್ಕಿನ್ ಮೇಲೆ ಒಂದೋ ಎರಡೋ ನಮಗೆ ಮಾರ್ಕ್ ಇದ್ದರೆ ಏನೋ ಅನಿಸಲ್ಲ. ಬಟ್ ತುಂಬ ಮಾರ್ಕ್ ಇದ್ರೆ ಏನಾಗುತ್ತೆ, ಸ್ಕಿನ್ ಎಲ್ಲ ಅಸಹ್ಯವಾಗಿ ಕಾಣ್ಬಿಡುತ್ತೆ. ಸೊ ಫೇಸ್ ಎಲ್ಲ ಅಸಹ್ಯವಾಗಿ ಕಾಣುತ್ತೆ. ಎಸ್ಪೆಷಲಿ ನಮಗೆಲ್ಲರಿಗೂ ಫೇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾಗಿ ಈ ಮಾರ್ಕ್ಸ್ಗಳೆಲ್ಲ ಹೋಗಬೇಕು ಅಂತಂದರೆ ಯಾವ ರೀತಿಯಾಗಿ ನಾವು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಸೊ ಏನಿಲ್ಲ ಗೈಸ್, ನೀವು ಜಸ್ಟ್ ಏನು ಮಾಡಿ ಗೊತ್ತಾ, ಇಲ್ಲಿ ಓನ್ಲಿ 2 ಟಿಪ್ಪನ್ನು ಮಾತ್ರ ನಿಮಗೆ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು, ಇದು ರೈಸ್ ಸ್ಟಾರ್ಚ್. ಅಂದರೆ ನಾವು ಅನ್ನ ಮಾಡ್ತೀವಲ್ಲ, ಸೊ ಅನ್ನ ಮಾಡಿದಾಗ ಸ್ಟಾರ್ಚ್, ನಾವು ರೈಸನ್ನು ಹಿಂಗೆ ಬಗ್ಸ್ತೀವಲ್ಲ, ಸೊ ಅದರಲ್ಲಿ ಸ್ಟಾರ್ಚ್, ಕುದಿದ ಅನ್ನದಿಂದ ಬರುವಂಥ ಸ್ಟಾರ್ಚ್ ಏನಿರುತ್ತೆ, ವಾಟರ್, ಸೊ ಅದು ಈ ಸ್ಟಾರ್ಚ್ ಆಗಿರುತ್ತೆ. ಇದು ತುಂಬ ಒಳ್ಳೆಯದು ಸ್ಕಿನ್ಗಾಗಿರ್ಬೋದು ಅಥವಾ ಹೇರ್ಗಾಗಿರ್ಬೋದು. ಸೊ ಹೇರ್ ಮೇಲೆ ತುಂಬ ಡ್ಯಾಂಡ್ರಫ್ ಇತ್ತು ಅಂತಂದರೆ ಇದನ್ನು ಜಸ್ಟ್ ಈ ಥರ ನೀವು ರೈಸನ್ನು ಬಗ್ಸಿರ್ತೀರಲ್ಲ, ಆ ಸ್ಟಾರ್ಚ್ ವಾಟರ್ ಏನಿರುತ್ತಲ್ಲ, ಸೊ ಆ ಸ್ಟಾರ್ಚ್ ವಾಟರ್ನ ಈ ಥರ ಹಿಂಗೆ ಅಪ್ಲೈ ಮಾಡ್ಕೋತಾ ಒಂದು ಈ ಥರ ಸ್ಕಾಲ್ಫ್ ತೆಗೆದು ಸೆಪ್ರೇಟಾಗಿ ಅಪ್ಲೈ ಮಾಡಿಕೊಂಡು, ನಂತರ ನೀವು ಅದನ್ನು ಡ್ರೈ ಆಗಕ್ಕೆ ಬಿಟ್ಟು, ಅಂದರೆ 1 ಅವರ್ 2 ಅವರ್ ಆದಮೇಲೆ ನೀವು ಹೆಡ್ ಬಾತ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಈ ಸ್ಟಾರ್ಚ್ ಅನ್ನೋದು ನಮ್ಮ ಫೇಸ್ಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ನಮ್ಮ ಫೇಸ್ಗೂ ಕೂಡ ಈ ಸ್ಟಾರ್ಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೂ ಇಲ್ಲ, ಈ ರೈಸ್ ಸ್ಟಾರ್ಚ್ ಏನಿದೆಯಲ್ಲ, ಅದನ್ನು ನಾವು ಡೈಲಿ ರೆಗ್ಯುಲರಾಗಿ ಫೇಸ್ ಮೇಲೆ ಈ ಥರ ಅಪ್ಲೈ ಮಾಡ್ಕೋಬೇಕು. ಓಕೆ, ಇದರಿಂದ ಏನಾಗುತ್ತೆ, ಈ ಥರ ಅಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ, ಫಸ್ಟ್ ಬೆನಿಫಿಟ್ ಏನು ಅಂತಂದರೆ, ನಿಮ್ಮ ಸ್ಕಿನ್ ಮೇಲೆ ಡರ್ಟ್ ಏನಿರುತ್ತಲ್ಲ ಅದೆಲ್ಲ ಕೂಡ ಕ್ಲಿಯರಾಗಿ ಬರುತ್ತೆ ಇದರಿಂದ. ಆ್ಯಂಡ್ ಸೆಕೆಂಡ್ ಏನು ಅಂತಂದರೆ, ಇದು ನಿಮಗೆ ಬ್ಲೀಚ್ ಥರ ವರ್ಕ್ ಆಗುತ್ತೆ, ನ್ಯಾಚುರಲ್ ಬ್ಲೀಚ್ ಥರ ವರ್ಕ್ ಆಗುತ್ತೆ. ಲೈಕ್ ಈಗ ಮಾರ್ಕ್ಸ್ಗಳು ಈ ಥರ ಏನಾದರೂ ಇದ್ದರೆ ಫೇಸ್ ಮೇಲೆ, ಇದನ್ನು ರೆಗ್ಯುಲರಾಗಿ ಈ ಥರ ಅಪ್ಲೈ ಮಾಡಿಕೊಂಡು, ರಬ್ ಮಾಡಿಕೊಂಡು, ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಚೆನ್ನಾಗಿ ರಬ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ, ರೆಗ್ಯುಲರಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಪಾಟ್ಸ್, ಈ ಡಾರ್ಕ್ ಸ್ಪಾಟ್ಸ್ ಏನಿರುತ್ತಲ್ಲ ಅವೆಲ್ಲ ಕೂಡ ಲೈಟನ್ ಆಗಿಬಿಡುತ್ತೆ. ಸೊ ಈ ಸ್ಟಾರ್ಚಿಂದ ತುಂಬಾ ಬೆನಿಫಿಟ್ಸ್ಗಳಿದ್ದಾವೆ. ಜಾಸ್ತಿ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಅದನ್ನು ಲೈಟನ್ ಮಾಡುತ್ತೆ, ಮಾರ್ಕ್ಸ್ನ ಲೈಟನ್ ಮಾಡುತ್ತೆ, ಹ್ಯಾಂಡ್ ಪಿಗ್ಮೆಂಟೇಷನ್ನ ಕೂಡ ಇದು ಲೈಟನ್ ಮಾಡುತ್ತೆ. ಇದು ತುಂಬ ಬೆನಿಫಿಷಿಯರಿ ಸ್ಟಾರ್ಚ್ ಟು ಅವರ್ ಸ್ಕಿನ್ ಅಂತ ಹೇಳ್ಬೋದು. ನಮ್ಮ ಸ್ಕಿನ್ ಇದು ತುಂಬಾ ಉಪಯೋಗಕರವಾದಂಥ ಒಂದು ಒಳ್ಳೆ ಪ್ರಾಡಕ್ಟ್. ಸೊ ಮನೆಯಲ್ಲೇ ಈಸಿಯಾಗಿ ಸಿಗುತ್ತೆ. ಏನಿಲ್ಲ, ನೀವು ರೈಸ್ ಸ್ಟಾರ್ಚು ಮನೆಯಲ್ಲಿ ಆರಾಮಾಗಿ ಎವ್ರಿಡೇ ರೈಸ್ ಮಾಡ್ಕೋತೀರಾ. ಸೊ ಸ್ಟಾರ್ಚ್ ನೀವು ಎವ್ರಿಡೇ ರೆಗ್ಯುಲರಾಗಿ ಎವ್ರಿಡೇ ಯಾವಾಗ ರೈಸ್ ಮಾಡ್ತೀರೋ ಅವಾಗ ಫ್ರೆಶ್ ಆಗಿ ನೀವು ಸ್ಟಾರ್ಚನ್ನು ತೊಗೋಬೋದು. ಸೊ ಇಷ್ಟು ಸ್ಟಾರ್ಚನ್ನು ತೊಗೊಂಡ್ಬಿಟ್ಟು ಜಸ್ಟ್ ಫೇಸ್ ಮೇಲೆ ಈ ಥರ ಅಪ್ಲೈ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟ ಮೇಲೆ ಈ ಥರ ಮಸಾಜ್ ಮಾಡಿ, ಅಥವಾ ಕ್ಲೆನ್ಸಿಂಗ್ ನೀವು ಹೆಂಗೆ ಮಾಡ್ತೀರಿ ನಾರ್ಮಲಾಗಿ ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ, ಅದೇ ರೀತಿಯಾಗಿ ಈ ಥರ ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಈ ಥರ ಮಾಡಿದ್ದಾದಮೇಲೆ ನೀವು ಇದನ್ನು ಫೇಸ್ ವಾಶ್ ಮಾಡ್ಕೋಬೋದು. ನಾವು ಇದೇ ಸ್ಟಾರ್ಚ್ ಏನು ನಾವು ತೊಗೊಂಡಿದ್ದೀವೋ, ಸೊ ರೈಸ್ ಸ್ಟಾರ್ಚ್, ಇದರಲ್ಲಿ ಒಂದು 2 ಸ್ಪೂನ್ ಅಷ್ಟು ರೈಸ್ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ, ಆಯಿತಾ? ಸೊ ರೈಸ್ ಫ್ಲೋರನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ ಪೌಡರ್ ಆ್ಯಂಡ್ ರೈಸ್ ಸ್ಟಾರ್ಚ್ ಬಂದುಬಿಟ್ಟು ಫೇಸ್ ಮೇಲಿರುವಂಥ ಈ ಮಾರ್ಕ್ಸ್ಗಳನ್ನೆಲ್ಲ ಕೂಡ, ಈ ಥರ ಇರೋ ಮಾರ್ಕ್ಸ್ಗಳನ್ನೆಲ್ಲ ಕೂಡ ಲೈಟನ್ ಮಾಡಿಬಿಟ್ಟು ಫೇಸ್ ಮೇಲಿರುವಂಥ ಮಾರ್ಕ್ಸ್ಗಳನ್ನು ರಿಡ್ಯೂಸ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಸ್ಕಿನ್ ಬ್ರೈಟನ್ ಮಾಡೋಕ್ಕೆ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಅಷ್ಟೇ ಅಲ್ಲ ಗೈಸ್, ಇದು ನಮ್ಮ ಫೇಸ್ ಮೇಲಿರುವಂಥ ಪಿಗ್ಮೆಂಟೇಷನ್ ಏನಿರುತ್ತಲ್ಲ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ಈ ಟಿಪ್ ಬಂದುಬಿಟ್ಟು ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೋದು, ಎವ್ರಿ ಡೇ ಕೂಡ ನೀವು ಫಾಲೋ ಮಾಡ್ಬೋದು.
ಈ ಸ್ಟಾರ್ಚನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಸೂಪ್ ಥರ ಕೂಡ ಕುಡಿತಾರೆ, ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈ ಸ್ಟಾರ್ಚ್ ತುಂಬ ಬೆನಿಫಿಷಿಯರಿ ಆಗಿರುತ್ತೆ ನಮ್ಮ ಫೇಸ್ಗೆ ಆ್ಯಂಡ್ ನಮ್ಮ ಹೇರ್ಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇದು ತುಂಬ ಚೆನ್ನಾಗಿ ನಮ್ಮ ಡಾರ್ಕ್ ಸ್ಪಾಟ್ಸನ್ನು ರಿಡ್ಯೂಸ್ ಮಾಡುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಮಾಡುತ್ತೆ. ಆ್ಯಂಡ್ ವಿತಿನ್ 1-2 ಮಂತ್ಸಲ್ಲೇ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಯಾವ ರೀತಿಯಾಗಿ ನಿಮ್ಮ ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಏನಿದೆ ಅವೆಲ್ಲ ರೆಡ್ಯೂಸ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈಗ ತಾನೇ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ನೀವು ನೋಡ್ತಿದ್ರೆ ಅಬ್ಸರ್ವ್ ಮಾಡ್ತಿದ್ರೆ ಸ್ಕಿನ್ ಎಷ್ಟು ಚೆನ್ನಾಗಿ ಬ್ರೈಟನ್ನಾಗಿ ಕಾಣ್ತಿದೆ ಅಂತ. ಗೈಸ್ ಏನು ಗೊತ್ತಾ, ಯಾವುದೇ ಒಂದು ಪ್ರಾಡಕ್ಟ್ ಒಂದೇ ದಿನದಲ್ಲಿ ರಿಸಲ್ಟ್ ಕೊಡಲ್ಲ, ಮಿನಿಮಮ್ ನೀವು ಸ್ವಲ್ಪ ದಿನ ಅಂತ ಯೂಸ್ ಮಾಡಬೇಕು. ಆ್ಯಂಡ್ ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡೋಕ್ಕೆ ತೊಗೊಂಡಾಗ ಅದು ಸ್ವಲ್ಪ ದಿನ ನಾವು ಟ್ರೈ ಮಾಡಬೇಕಾಗುತ್ತೆ. ಸೊ ಆವಾಗಲೇ ನಮಗೆ ಚೆನ್ನಾಗಿದೆ ಇಲ್ಲ, ನಮ್ಮ ಸ್ಕಿನ್ಗೆ ಸೂಟ್ ಆಗ್ತಿದೆಯಾ ಇಲ್ಲ, ನಮಗೆ ಮಾರ್ಕ್ಸ್ ಎಲ್ಲ ರೆಡ್ಯೂಸ್ ಆಗ್ತಿದೆಯಾ ಇಲ್ಲ, ನಮಗೆ ಒಳ್ಳೆ ರಿಸಲ್ಟ್ ಬರ್ತಿದೆಯಾ ಇಲ್ಲ ಅನ್ನೋದು ಕೂಡ ನಮಗೆ ಆ ರಿಸಲ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಜಸ್ಟ್ ಯೂಸ್ ಮಾಡಿದೆ 1 ವೀಕು ಆಗಿಲ್ಲ, ಆಮೇಲೆ ರಿಸಲ್ಟೇ ಬರ್ತಿಲ್ಲ ಅಂತಂದರೆ ಆಗಲ್ಲ. ಮಿನಿಮಮ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಗೈಸ್. ಯಾವುದೇ ಒಂದು ಪ್ರಾಡಕ್ಟ್, ಈವನ್ ನೀವು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಡಾಕ್ಟರ್ ಕೊಟ್ಟಿರೋ ಪ್ರಾಡಕ್ಟ್ಸ್ ಕೂಡ ಮಿನಿಮಮ್ ಟೈಮ್ ತೊಗೋತಾರೆ ಅಂತ ಅವ್ರು ಮುಂಚೆನೇ ಹೇಳ್ಬಿಡ್ತಾರೆ. 1 ಡೇಗೆ 2 ಡೇಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಲ್ಲ. ಸೊ ಅದೇ ರೀತಿಯಾಗಿ ಹೋಮ್ ರೆಮಿಡಿ ಕೂಡ ಅಷ್ಟೇ. ಹೋಮ್ ರೆಮಿಡಿ ಇನ್ನೂ ಸ್ಲೋ ಹೇಳಬೇಕು ಅಂತಂದರೆ ಡಾಕ್ಟರ್ ಮೆಡಿಸನ್ಗಿಂತ ಹೋಮ್ ರೆಮಿಡೀಸ್ ಇನ್ನೂ ಸ್ಲೋ, ಬಟ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದೇ ವೈ ಬಿಕಾಸ್ ನಮಗೆ ಏನು ಅಂತಂದರೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಇರುವಂಥ ಪ್ರಾಡಕ್ಟ್ಸಿಂದ ನಾವು ಹೋಮ್ ರೆಮಿಡೀಸ್ನ ಟ್ರೈ ಮಾಡಿಕೊಂಡು ನಾವು ನಮ್ಮ ಬ್ಯೂಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹೋಮ್ ರೆಮಿಡೀಸು ಏನು ಅಂತಂದರೆ ಸ್ವಲ್ಪ ಸ್ಲೋ ಆಗಾದರೂ ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್ ಆಗಿರೋದು. ಆ್ಯಂಡ್ ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡಿ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಆ್ಯಂಡ್ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.